ಸರಿ ಬಿಡಿ ಮೇಡಮ್, ಈ ಡಿಸ್ಕಷನ್ ಕೂಡ ದಿನ ಇರೋದೆ. ತಗೊಳ್ಳಿ, ನಿಮ್ ಖರ್ಚಿಗೋಸ್ಕರ ಸರ್ ದುಡ್ಡು ಕೊಟ್ಟಿದ್ದಾರೆ. ನನಗ್ ಬೇಡ, ತಗೊಂಡೋಗಿ ಅವನ್ಗೆ ಕೊಡು. ಇದು ದೌರ್ಜನ್ಯದಿಂದ ಕಿತ್ಕೊಂಡಿರೋ ದುಡ್ಡಲ್ಲ ಮೇಡಮ್. ಮೊಘಲ್ ಚಕ್ರವರ್ತಿ ಔರಂಗಜೇಬು ತನ್ನ ದಿನದ ಖರ್ಚಿಗೋಸ್ಕರ ಟೋಪಿನ ಹೊಲಿದು ಸಂಪಾದಿಸಿದ ಹಾಗೆ ಸಾವಿರಾರು ಕೋಟಿ ಇರೋ ನಿಮ್ಮಣ್ಣ ನಿಮ್ಮ ಊಟ ತಿಂಡಿಗೋಸ್ಕರ ಖರ್ಚಿಗೋಸ್ಕರ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಿದು. ಬೇಕು ಅಂದ್ರೆ ವಾಸನೆ ನೋಡಿ, ಅದರಿಂದ ಕರೆನ್ಸಿ ಸ್ಮೆಲ್ ಅಲ್ಲ, ಬೆವರಿನ ವಾಸನೆ ಬರುತ್ತೆ. ನಿಮ್ ಬಾಸ್ನ ಚೆನ್ನಾಗಿ ವಹಿಸ್ಕೋತಿದ್ಯಾ. ಅವ್ರು ತುಂಬಾ ಒಳ್ಳೆಯವರು ಮೇಡಮ್. ಅವರು ಕೋಟ್ಯಾಧಿಪತಿ ಆಗಿದ್ರು ಕೂಡ ಅಣ್ಣ ಅನ್ನೋ ಒಂದೇ ಒಂದು ನಿಮ್ಮ ಕರೆಗೋಸ್ಕರ ನಿಮ್ ಮನೆ ಮುಂದೆ ಭಿಕ್ಷುಕನ ಹಾಗೆ ಕಾಯ್ತಾ ನಿಂತಿದ್ದಾರೆ. ಹೊರಗಡೆ VIP ಹಾಗೆ ಸೆಲೆಬ್ರಿಟಿ ಹಾಗೆ ಮಿಂಚ್ತಾ ಇರೋ ಅವರು ನಿಮ್ ಮನೇಲಿ ತುಂಬಾ ಸಾಮಾನ್ಯವಾಗಿ ಬದುಕ್ತಿದ್ದಾರೆ. ಈ ಮನೆ ಒಳಗಿನವ್ರ ಜೀವನಕ್ಕೂ ಹೊರಗಿನ ಜೀವನಕ್ಕೂ ಹೊಂದಾಣಿಕೆನೇ ಇಲ್ಲ ಮೇಡಮ್. ತುಂಬಾ ಅದೃಷ್ಟ ಮಾಡಿದ್ರೆ ಮಾತ್ರ ಅಂತ ಅಣ್ಣನ ನೀವು ಪಡಿಬಹುದು. ಸಾಕ್ ನಿಲ್ಲಿಸ್ತೀಯ ಅವನ್ ಭಜನೆನಾ? ನಮ್ಮಪ್ಪ ಕೊನೆದಾಗಿದ್ದಿದ್ದ ಈ ಮನೇನ ನಾನು ದೇವಾಲಯದ ಹಾಗೆ ನೋಡ್ತಿದ್ರೆ ಅವನು ಸ್ಮಶಾನದ ಹಾಗೆ ನೋಡ್ತಿದ್ದಾನೆ. ಇದೊಂದ್ ಕಾರಣ ಸಾಕು ಅವನನ್ನ ದ್ವೇಷಿಸೋದಕ್ಕೆ. ಅಪ್ಪ ಸಾಯ್ಬೇಕಾದ್ರೆ ನನ್ ಮದ್ವೆ ಆಗೋವರೆಗೂ ಅವನ್ ಹ್ಯಾಂಡ್ ಓವರ್ ಅಲ್ಲಿ ಇರ್ಬೇಕು ಅಂತ ಹೇಳಿದಕ್ಕೆ, ಅವನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು ಅಂತಿರೋದಕ್ಕೆ ಈ ದುಡ್ಡನ್ನ ತಗೋತಿದ್ದೀನಿ. ಇನ್ ಹೊರಡು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೋಗಿ ಬರ್ತೀನಿ ಮೇಡಮ್. ನಿಮ್ ತಂಗಿಯವರು ದುಡ್ಡು ತಗೊಂಡ್ರು ಸರ್. ಲೆಟ್ಸ್ ಮೂವ್. ಹಲೋ. ಹಾಂ ಹೌದು, ಹೇಳಿದ್ ಮಾಡಿ ಮೊದಲು. ಹಾಂ ನಾಣಿ ಸರ್, ಹೇಳಿ. ದಿವ್ಯಾ ಮೇಡಮ್ಗೆ ಪರ್ಸನಲ್ ಆಗಿ ಇಬ್ರು ಸ್ಪೆಷಲ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿದ್ರಲ್ಲ, ಅವರು ಬಂದಿದ್ದಾರೆ. ಬಂದಿದ್ದಾರೆ. ಬಾಯ್ಸ್, ಚಂದ್ರಿಕಾ, ಇವಾಗಿರೋ ಸೆಕ್ಯೂರಿಟಿ ಸರಿ ಹೋಗಲ್ಲ ಅನ್ನೋ ಹಾಗೆ, ಮತ್ತು ಇಬ್ರ ಅವರು ಇವ್ರಿಗಿಂತ ಪವರ್ಫುಲ್ ಏನೋ. ಅವ್ರ ವಿವರ ಎಲ್ಲ ತಿಳ್ಕೊಂಡಿದ್ಯಾ ನಾಣಿ? ಎಲ್ಲ ವಿವರಗಳನ್ನ ಕೇಳಿದ್ದೀನಿ ಅಜ್ಜಿ. ದಿವ್ಯಮ್ಮನ್ನ ಕಣ್ಣಿನ ರೆಪ್ಪೆ ಥರ ಪ್ರಾಣವಾಗಿ ನೋಡ್ಕೊಳ್ಳೋ ಪವರ್ಫುಲ್ ಕಮಾಂಡರ್ಗಳಮ್ಮ. ಒಳಗಡೆ ಬನ್ನಿ. ಗೇಟ್ ಓಪನ್ ಮಾಡು. ಅಂದ್ರೆ ಈ ಮುದುಕಿ ದಿವ್ಯ ಸುತ್ತ ಕಂಚಿನ ಕೋಟೆನ ಕಟ್ತಿದ್ದಾಳೆ ಅಂತ ಆಯ್ತು. ಎಷ್ಟೇ ಕೋಟೆ ಕಟ್ಟಿದ್ರು ನಿತ್ಯನ ಯಾಮಾರ್ಸಕ್ಕಾಗಲ್ಲ. ಅವಳು ಖಂಡಿತವಾಗ್ಲೂ ದಿವ್ಯನ ಸಾಯಿಸ್ತಾಳೆ. ಇಂಥ ಕಮಾಂಡೋಗಳು ಅವಳಿಗೊಂದು ಲೆಕ್ಕನ.
ಅವರು ನಂಬಿಕಸ್ತ್ರೆ ಅಲ್ವಾ ನಾಣಿ? ನಂಬಿಕಸ್ತರು ಮತ್ತೆ ವಿಶ್ವಾಸಿಗಳು ಮೇಡಮ್. ದಿವ್ಯಮ್ಮನಿಗೆ ಚಿಕ್ಕ ಇರುವೆ ಕೂಡ ಕಚ್ಚಿದಾಗ ನೋಡ್ಕೋತಾರೆ. ಇರುವೆ ಸೊಳ್ಳೆ ಕಸಿದಿರೋ ಹಾಗೆ ನೋಡ್ಕೋತಾರೆ, ಆದ್ರೆ ನಿತ್ಯ ಅಂತ ಡೈನೋಸರ್ ಏನು ಮಾಡ್ದಿರೋ ಹಾಗೆ ನೋಡ್ಕೋತಾರಾ? ಆ ರಾಕ್ಷಸಿ ಕೈಯಲ್ಲಿ ಈ ದಿವ್ಯಾ ಸಾಯೋದು ಖಾಯಮ್ಮು. ಆಮೇಲೆ ಈ ಆಸ್ತಿ ಎಲ್ಲ ನಮ್ದೇ. 30 ವರ್ಷದಿಂದ ಇದೇ ಮಾತು ಹೇಳ್ತಿದ್ಯಲ್ಲ, ಆದ್ರೂ ಸೆಕ್ಯೂರಿಟಿಗೆ ಲಕ್ಷ ಖರ್ಚಾಗ್ತಿದೆ. ಕೊನೆಗೆ ನಮ್ಗೆ ಚಿಪ್ಪೆ ಉಳಿಯುತ್ತೇನೋ. ಎಷ್ಟೇ ಖರ್ಚಾದ್ರೂ ಇದು ಕರ್ಗೋಗುವಂತ ಆಸ್ತಿ ಅಲ್ಲ ಪೌಡ್ರು. ಸಮುದ್ರದಿಂದ ಒಂದ್ ಚಮಚ ನೀರ್ ತಗೊಂಡ್ರೆ ಸಮುದ್ರ ಕರ್ಗೋಗುತ್ತಾ ಏನು? ಒಳಗಡೆ ನಡಿ. ಇವ್ರು ಯಾಕೆ ಅವ್ರ ಫೋಟೋನ ಫೀಲಲ್ಲಿ ನೋಡ್ತಿದ್ದಾರೆ? ಅವರು ಇವ್ರನ್ ಕೂಡ ಫೀಲಲ್ಲಿ ನೋಡ್ತಿದಾರಲ್ಲ. ಇವ್ರೇನೋ ಈ ಮನೆನ ಉದ್ಧಾರ ಮಾಡಿರೋ ಹಾಗೆ ನೋಡ್ತಿದಾರಲ್ಲ. ನಾವೇನೋ ದೋಚ್ಕೊಂಡ್ ತಿಂದಿರೋ ತರ ನೋಡ್ತಿದ್ದಾನಲ್ಲ. ಇವರೇ ಸರ್ ಆ ಇಬ್ರು. ಇವರು ನಾಣಿ ಅವರು, ದಿವ್ಯಾ ಮೇಡಮ್ PA. ನಿಮಗೆ ಸ್ಯಾಲ್ರಿ ಮತ್ತೆ ಲೀವ್ ಕೊಡೋದು ಇವರೇ. ಹಾಯ್ ಸರ್. ಹಾಯ್ ಸರ್. ನಿಮ್ಮ ಹೆಸರೇನ್ರಪ್ಪ? ಅಶೋಕ್ ಸರ್. ರಂಜಿತ್ ಸರ್. ಎಲ್ಲಿ ಟ್ರೈನಿಂಗ್ ಮಾಡಿದ್ದೀರಾ? ಡೆಲ್ಲಿ ಸರ್. ಬ್ಯಾಂಗ್ಳೂರ್ ಸರ್. ಅವರು ದಿವ್ಯಮ್ಮನವರ ಅಜ್ಜಿ ಅವರು. ಇವರು ದಿವ್ಯಮ್ಮನವರ ಮುತ್ತಜ್ಜಿ. ನಮ್ಮನ್ನ ಪರಿಚಯ ಮಾಡಿಸ್ತಿಲ್ವಲ್ಲ, ಯಾಕೆ ಚಂದ್ರಿಕಾ? ನಾವೇ ಪರಿಚಯ ಮಾಡ್ಕೊಳ್ಳೋಣ. ನನ್ನ ಹೆಸರು ಚಂದ್ರಿಕಾ, ದಿವ್ಯಾಗೆ ಅಜ್ಜಿ ಇದ್ದ ಹಾಗೆ. ನನ್ನ ಹೆಸರು ರಾಮಕೃಷ್ಣ, ದಿವ್ಯಾಗೆ ತಾತ ಇದ್ದಾಗೆ. ಇವಾಗ ನಿಮ್ಮ ಪರಿಚಯನ ಯಾರು ಕೇಳಿದ್ರು ಸರ್? ಇಲ್ಲಿ ನೋಡಿ, ನಿಮ್ಗೆಷ್ಟು ಸಂಬಳ ಬೇಕೋ ಸಂಕೋಚ ಪಟ್ಕೊಳ್ದೆ ಕೇಳಿ. ಆದ್ರೆ ನನ್ ದಿವ್ಯಾನ್ ಮಾತ್ರ ಕಣ್ಣಿನ ರೆಪ್ಪೆ ತರ ಕಾಪಾಡ್ಬೇಕು. ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡೋರಲ್ಲ, ಪ್ರಾಣನ ಕಾಪಾಡೋದೇ ನಮ್ಮ ಡ್ಯೂಟಿ. ಕಣ್ಣಿಗೆ ರೆಪ್ಪೆ ಥರ ಮಾತ್ರ ಅಲ್ಲ, ದಿವ್ಯಾ ಮ್ಯಾಮ್ ಪ್ರಾಣಕ್ಕೆ ನನ್ನ ಪ್ರಾಣನೇ ಕೊಡ್ತೀನಿ. ಈ ಕತೆಗಳು ಮಾತಲ್ಲೇನಾ ಇಲ್ಲ ಕೈಯಲ್ಲೂ ತೋರಿಸ್ತೀರಾ? ಈ ಮಧ್ಯ ಈ ನಾಣಿ ತರ ಕೆಲ್ಸ ಮಾಡೋರ್ಗಿಂತ ಮಾತಾಡೋರೇ ಹೆಚ್ಚಾಗಿದ್ದಾರೆ ಅಂತ ಹೇಳ್ತಿದ್ದೀನಿ. ನಮ್ಮ ಹತ್ರ ಮಾತೊಂಥರ, ಕೆಲಸ ಬೇರೆ ಥರ ಇರಲ್ಲ ಮೇಡಮ್. ನಾವು ಹೇಳೋದನ್ನೇ ಮಾಡ್ತೀವಿ, ಮಾಡೋದನ್ನೇ ಹೇಳ್ತೀವಿ. ನಮಗೂ ನಿಮ್ಮಂಥವ್ರೇ ಬೇಕಪ್ಪ. ನೀವಿಬ್ರು ದಿವ್ಯಾಗೆ ರಕ್ಷಣೆಯಾಗಿರ್ಬೇಕು. ರಕ್ಷಣೆಯಾಗಲ್ಲ ಮೇಡಮ್, ಅಣ್ಣನಾಗಿರ್ತೀನಿ. ಯಾವ ಅಪಾಯ ಬಂದರೂ ಮುಂದೆ ನಿಲ್ತೀನಿ.
ವೆರಿ ಗುಡ್. ಮನೆಯಲ್ಲಿ ದಿವ್ಯಮ್ಮನ ನೋಡ್ಕೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ. ನಿಮ್ಮ ಡ್ಯೂಟಿ ದಿವ್ಯಮ್ಮ ಹೊರಗಡೆ ಹೋದಾಗ ನಿಮ್ಮಲ್ಲಿ ಒಬ್ಬರು ದಿವ್ಯಮ್ಮನ ಫುಡ್ ಆ್ಯಂಡ್ ಡ್ರಿಂಕ್ಸ್ನ ಚೆಕ್ ಮಾಡ್ತಾ ಇರಬೇಕು, ಇನ್ನೊಬ್ಬರು ದಿವ್ಯಮ್ಮನ ವೆಹಿಕಲ್ನ ಡ್ರೈವ್ ಮಾಡಬೇಕು. ಇಬ್ಬರು ಯಾವಾಗಲೂ ದಿವ್ಯಮ್ಮನ ಪಕ್ಕದಲ್ಲೇ ಇರಬೇಕು. ನಾನು ವೆಹಿಕಲ್ ಡ್ರೈವ್ ಮಾಡ್ತೀನಿ. ನಾನು ಮ್ಯಾಮ್ ಫುಡ್ ಆ್ಯಂಡ್ ಡ್ರಿಂಕ್ ಸೇಫ್ಟಿ ನೋಡ್ಕೊತೀನಿ. ಮತ್ತೆ ನಿತ್ಯ ವಿಷಯನ ಯಾರು ನೋಡ್ಕೋತಾರೆ? ಇವ್ರೇನ್ ಅವಳ ವಿಷಯ ನೋಡ್ಕೊಳ್ಳೋದು, ಅವಳೇ ಇವ್ರನ್ನ ನೋಡ್ಕೋತಾಳೆ. ನಿಮಗೆ ದಿವ್ಯಮ್ಮನ ಪರಿಚಯ ಮಾಡಿಸ್ತೀನಿ. ಅಮ್ಮ ದಿವ್ಯಾ, ನಾಣಿ ಅಂಕಲ್, ಯಾರು ಅವರು? ನಿನಗೆ ಸ್ಪೆಷಲ್ ಸೆಕ್ಯೂರಿಟಿನಮ್ಮ. ಮನೆ ಹೊರಗಡೆ ಅಷ್ಟು ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಮತ್ತೆ ಇವ್ರು ಯಾಕೆ ಅಂಕಲ್? ಇವರು ಗಾರ್ಡ್ಸ್ ಅಲ್ಲಮ್ಮ, ಕಮಾಂಡರ್ಸು. ಮನೆಯಲ್ಲಿ ಹೊರಗಡೆ ನಿನಗೆ ರಕ್ಷಣೆಯಾಗಿರ್ತಾರೆ. ನಿನಗೆ ಏನು ಆಗದೆ ಇರೋ ಹಾಗೆ ಹುಷಾರಾಗಿ ನೋಡ್ಕೋತಾರೆ. ನಿನಗೋಸ್ಕರ ಅವರು ಪ್ರಾಣ ಕೊಟ್ಟು ಕಾಪಾಡ್ತಾರೆ. ನನಗೆ ನಿಜವಾದ ರಕ್ಷಣೆ ಯಾರು ಗೊತ್ತಾ ಅಂಕಲ್? ಇವ್ರು ಯಾರು ಅಲ್ಲ, ನಮ್ಮ ಅಣ್ಣ. ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಿದ್ಲು, ಅಣ್ಣ ಒಬ್ಬ ಸಾಕು ದಿವ್ಯಾ, ನಮ್ಮನ್ನ ತುಂಬಾ ಹುಷಾರಾಗಿ ಕಾಪಾಡ್ತಾನೆ, ಕೊಡೆಯಾಗಿ ನೆರಳು ಕೊಡ್ತಾನೆ, ಸೈನ್ಯವಾಗಿ ರಕ್ಷಣೆ ಕೊಡ್ತಾನೆ, ಕೋಟೆ ಗೋಡೆಯಾಗಿ ಯಾವ ಅಪಾಯನೂ ಬರ್ದ ಹಾಗೆ ತಡಿತಾನೆ ಅಂತ. ಮೊದ್ಲು ಅಣ್ಣ ಎಲ್ಲಿದ್ದಾನೋ ಹುಡುಕಿ ಅಂಕಲ್. ಇವರೆಲ್ಲ ಅಗತ್ಯ ಇಲ್ಲ. ಅಣ್ಣನೇ ನನ್ ಧೈರ್ಯ, ನನ್ ಸೈನ್ಯ, ನನ್ ಬಲ. ನೀನ್ ಹುಟ್ಟಿದಬ್ಬ ದಿನ ಅಭಿ ಬರ್ತಾನೆ ಅಂತ ಸ್ವಾಮೀಜಿಗಳು ಹೇಳಿದ್ರಲ್ಲ ದಿವ್ಯಾ. ಅಭಿ ಬರೋವರೆಗೂ ಇವ್ರನ್ನ ಇರೋಕ್ ಬಿಡಮ್ಮ. ಹೌದಮ್ಮ, ಅಭಿಯವರು ಬರೋವರೆಗೂ ಇವರು ನಿನಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಭಿ ಬರ್ತಾನೆ ಅಂತ ಇವ್ರಿಗೆ ಇನ್ನೂ ಆಸೆ ಇದೆಯಾ ಚಂದ್ರಿಕಾ? ಬಂದ್ರೆ ಮಾತ್ರ ಅವನೇನ್ ಮಾಡಕ್ಕಾಗತ್ತೆ? ಅವನ್ನ ದಿವ್ಯನ ಇಬ್ಬರನ್ನೂ ಆ ನಿತ್ಯ ಸಾಯಿಸ್ಬಿಡ್ತಾಳೆ. ನಿತ್ಯ ಅವ್ರ ಪಾಲಿಗೆ ಮೃತ್ಯು ದೇವತೆ. ನಿಮ್ಮ ಶತ್ರು ಇಂಡಿಯಾಗೆ ಬರ್ತಿದ್ದಾಳೆ ಅಂತ ಗೊತ್ತಾಗಿ ಜೈಲಿಂದ ಪೆರೋಲ್ ಮೇಲೆ ಹೊರಗಡೆ ಬಂದ್ರಿ. ಅವಳ ಮೇಲೆ ಮಾಡಿದ ಅಟ್ಯಾಕ್ ಫೇಲ್ ಆದ್ರೂ ಇಷ್ಟು ಪ್ರಶಾಂತವಾಗಿ ಹೇಗಿದ್ದೀರಾ ಮೇಡಮ್? ಆದರೆ ಮೇಡಮ್, ಒಂದು ಮಾತಂತೂ ಹೇಳಲೇಬೇಕು ನೋಡಿ, ನಿಮ್ಮ ಅಕ್ಕನ ಮಗಳಂತೂ ತುಂಬ ಶಾರ್ಪ್ ಆಗಿದ್ದಾರೆ ನೋಡಿ. ನಿಮಗಿಂತ 2 ಹೆಜ್ಜೆ ಮುಂದೆ ಇರೋ ಹಾಗೆ ನೀವು 1 ಹೆಜ್ಜೆ ಇಟ್ಟರೆ ಅವ್ರು 2 ಹೆಜ್ಜೆ ಮುಂದೆ ಇಟ್ಟರು. ಆದರೂ ನಿಮ್ಮ ರಕ್ತ ಎಲ್ಲಿಗೆ ಹೋಗುತ್ತೆ ಹೇಳಿ? ನಾನು 1 ಹೆಜ್ಜೆ ಇಟ್ರೆ ಅವಳು 2 ಹೆಜ್ಜೆ ಇಟ್ಲು ಅಂದ್ರಿ. ಅವಳು 2 ಹೆಜ್ಜೆ ಇಟ್ರೆ ನಾನು 3ನೇ ಹೆಜ್ಜೆ ಇಡೋದಿಲ್ವಾ ಅನಂತ? ಮೇಡಮ್, ನನಗಿಂತ 1 ನಿಮಿಷ ಮುಂದೆ ಹುಟ್ಟಿರೋ ನನ್ನ ಅಕ್ಕನ್ನೇ ನಾನು ಸಾಯಿಸ್ದೋಳು.
ನನ್ನ ಹುಟ್ಸೋದಿಕ್ಕೆ ನನಗಿಂತ 20 ವರ್ಷ ಮುಂಚೆ ಹುಟ್ಟಿದ ನನ್ನ ಮಾಮನ್ನೇ ಸಾಯಿಸ್ದೋಳು. ನನಗಿಂತ 28 ವರ್ಷ ಆದ್ಮೇಲೆ ಹುಟ್ಟಿದೋಳನ್ನ ನಾನು ಸಾಯಿಸೋದಿಲ್ವಾ? ಮೇಡಮ್, ಆ ಬೇಳೆ ಇಲ್ಲಿ ಬೇಯಲ್ಲ ಅನ್ನೋ ಹಾಗೆ ನಿಮ್ಮ ಲೆಕ್ಕ ಅಲ್ಲಿ ವರ್ಕೌಟ್ ಆಗೋ ಥರ ಇಲ್ಲ ಮೇಡಮ್. ನನ್ನ ಬಗ್ಗೆ ತುಂಬಾ ಕೀಳಾಗಿ ಯೋಚನೆ ಮಾಡ್ತಿದ್ಯಾ? ನಾನು 2 ಕೆಲಸ ಮಾಡ್ತೀನಿ. ಒಂದು ಹೇಳಿ ಮಾಡ್ತೀನಿ, ಇನ್ನೊಂದು ಹೇಳ್ದೇನೆ ಮಾಡ್ತೀನಿ. ನನ್ನ ಹತ್ರ ಯಾವಾಗಲೂ 2 ಪ್ಲಾನ್ ಇರುತ್ತೆ. ಪ್ಲಾನ್ ಎ, ಪ್ಲಾನ್ ಬಿ. ಪ್ಲಾನ್ ಎ ಹೇಳಿ ಮಾಡ್ದೆ. ಅವಳು ಫ್ಲೈಟ್ ಇಳಿತಿದ್ದಾಗೇನೆ ಸಾಯಿಸ್ಬಿಡೋಣ ಅನ್ಕೊಂಡೆ, ಆದ್ರೆ ಮಿಸ್ ಆಯ್ತು. ಪ್ಲಾನ್ ಬಿ ಹೇಳ್ದೇನೆ ಮಾಡ್ತೀನಿ. ಈ ಸಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಅಷ್ಟಕ್ಕೂ ಯಾವ ಪ್ಲಾನ್ಗೂ ಚಾನ್ಸೇ ಇಲ್ಲ ಮೇಡಮ್. ಅಲ್ಲಿ ದಿವ್ಯಾ ಇರೋ ಮನೇನ ಫುಲ್ ಸೆಕ್ಯೂರಿಟಿಯಿಂದ ತುಂಬಿಸಿದ್ದಾರೆ. ಅವ್ರು ಕಣ್ ತಪ್ಪಿಸಿ ಸೊಳ್ಳೆ ಇರುವೆ ಕೂಡ ಮನೆ ಒಳಗಡೆ ಹೋಗಕ್ಕಾಗಲ್ಲ. ಹೋಗ್ಲಿ, ದಿವ್ಯಾ ಹೊರಗಡೆ ಬಂದ್ಮೇಲೆ ಅಟ್ಯಾಕ್ ಮಾಡೋಣ ಅನ್ಕೊಂಡ್ರೆ ಅವಳ ಜೊತೆಗೆ ಯಾವಾಗಲೂ 2 ಸ್ಟ್ರಾಂಗ್ ಆಗಿರೋ ಸೆಕ್ಯೂರಿಟಿನೇ ಇಟ್ಟಿದಾರಂತೆ. ಮೇಡಮ್, ಅವರು ಕಮಾಂಡೋ ಟ್ರೈನಿಂಗ್ ತಗೊಂಡಿದ್ದಾರಂತೆ. ಇಬ್ಬರಿಗೂ ಮಾರ್ಷಲ್ ಆರ್ಟ್ಸ್ ಬರುತ್ತಂತೆ. ಯಾವುದೇ ಆಯುಧ ಬೇಕಾದರೂ ಉಪಯೋಗಿಸ್ತಾರಂತೆ. ಯಾವ ಆಯುಧ ಇಲ್ದೇನೂ ಫೈಟ್ ಮಾಡ್ತಾರಂತೆ. ಎಂಥ ಅಪಾಯ ಬಂದರೂ ಕೂಡ ಎದುರಿಸ್ತಾರಂತೆ. ತಾವು ರಕ್ಷಣೆ ಕೊಡ್ತಿರೋ ಆ ಪರ್ಸನ್ಗೆ ತಮ್ಮ ಪ್ರಾಣನ ಅಡ್ಡ ಕೊಟ್ಟಾದರೂ ಕಾಪಾಡುವಂಥ ಸಮರ್ಥರಂತೆ. ಅವ್ರ ಬ್ರೈನು ದೊಡ್ಡ ಕಂಪ್ಯೂಟರ್ ಅಂತೆ. ಅವ್ರ ಕಣ್ಣು CC ಕ್ಯಾಮ್ರಾ ಥರ ಅಂತೆ. ಅವ್ರ ಕೈಗಳೇ ಆಯುಧಗಳಂತೆ. ಅವ್ರ ಕಾಲು ಫ್ಲೈಟ್ ವೀಲ್ಸ್ ಥರ ಅಂತೆ. ಪೂರ್ತಿಯಾಗಿ ಅವ್ರ ಬಾಡಿ ಉಕ್ಕಿನ ಕವಚ ಅಂತೆ ಮೇಡಮ್. ಮೇಡಮ್, ಅಷ್ಟಕ್ಕೂ ಯಾಕೆ ನಗ್ತಾ ಇದ್ದೀರಾ? ಅವ್ರು ಯಾವಾಗಲೂ ದಿವ್ಯಾ ಜೊತೆಗೇ ಇರ್ತಾರಂತೆ. ದಿವ್ಯಾ ಎಲ್ಲಿಗೆ ಹೋದ್ರು ಅವಳ ಜೊತೆನೇ ಹೋಗ್ತಾರಂತೆ. ಅದರಲ್ಲಿ ಒಬ್ಬ ಡ್ರೈವರ್ ಅಂತೆ, ಇನ್ನೊಬ್ಬ ಫುಡ್ ಟೆಸ್ಟರ್ ಅಂತೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಹಾಯವಾಗಿ ರಥನ ಓಡಿಸ್ತಿದ್ದ ಶ್ರೀಕೃಷ್ಣ ರಥಕ್ಕೆ ಕಟ್ಟಿರೋ ಧ್ವಜದ ಮೇಲೆ ಹಾರಾಡ್ತಾ ಆಂಜನೇಯ ಇದ್ದ ಹಾಗಂತೆ. ಅವರಿಬ್ರು ದಿವ್ಯ ಜೊತೆಗಿರೋವಾಗ ನೀವೇನು ಮಾಡೋಕ್ಕಾಗುತ್ತೆ ಮೇಡಮ್? ಅನಂತ ದಿವ್ಯನ ಅರ್ಜುನನಿಗೆ, ಅವರಿಬ್ಬರನ್ನು ಕೃಷ್ಣನಿಗೆ ಹನುಮಂತನಿಗೆ ಹೋಲಿಸ್ದೆ. ಚೆನ್ನಾಗಿದೆ. ಆ ಅರ್ಜುನನ ಮೊಮ್ಮಗನಾಗಿದ್ದ ಪರೀಕ್ಷಿತನಿಗೆ ಯಾವ ಗತಿ ಬಂದಿತ್ತೋ ನಿನಗೆ ಗೊತ್ತು ಅಲ್ವಾ? ಅವನು ಹಾವು ಕಚ್ಚಿ ಸಾಯ್ತಾನೆ ಅಂತ ಒಬ್ಬ ಮುನಿ ಶಾಪ ಕೊಟ್ಟಿದ್ದ. ಆ ಶಾಪದಿಂದ ತಪ್ಪಿಸ್ಕೋಬೇಕು ಅಂತ ಪರೀಕ್ಷಿತ ಸಮುದ್ರದ ಮಧ್ಯದಲ್ಲಿ ಒಂಟಿ ಸ್ತಂಭ ಮನೆನ್ ಕಟ್ಕೊಂಡು ಬದುಕಬೇಕು ಅಂತ ಅನ್ಕೊಂಡ. ಆದ್ರೆ ತಕ್ಷಕ ಅನ್ನೋ ನಾಗರಾಜ ಬಂದು ಪರೀಕ್ಷಿತನಿಗೆ ಕಚ್ಚಿ ಸಾಯಿಸ್ಬಿಟ್ಟ. ಇದ್ರ ಪ್ರಕಾರ ನಿನಗೇನ್ ಅರ್ಥ ಆಯ್ತು ಅನಂತ?